ಭಾಗವತದಲ್ಲೇ ಬರೆದ್ಬಿಟ್ಟಿದ್ದಾನೆ ಕೃಷ್ಣ, ಒಂದು ಜನ್ಮದಲ್ಲಿ ಒಂದ್ಸಲ ನೀವು ಮಕ್ಕಳಾಗಬಾರ್ದು ಅಂತ ಹೇಳಿದ್ರೆ ಅದೆಷ್ಟೋ ಜನ್ಮಕ್ಕೆ ಮಕ್ಕಳಾಗಲ್ವಂತೆ ಸರ್. ಆ ಅಮ್ಮನ ಕರ್ಕೊಂಬಂದ್ಬಿಟ್ಟು ನೀವು ಚಾಂಟ್ ಮಾಡಿ ಕಾಳಿ ಮಂತ್ರ ಮಾಡ್ತಾನೆ ಇದೀನಿ ರೀ, ನನ್ನ ಲೈಫಲ್ಲಿ ಏನು ಒಳ್ಳೇದಾಗ್ತಿದೆ, ಬರೀ ಕೆಟ್ಟದಾಗ್ತಿದೆ, ಕಾಳಿ ಬಂದಾಗಿಂದ ನನ್ನ ಲೈಫಲ್ಲಿ ಕೆಟ್ಟದಾಗ್ತಿದೆ ಅಂದರೆ ವಾಟ್ ಯು ಮೀನ್ ಬೈ ದಟ್? ಸ್ಟ್ರಾಂಗ್ ಯಾವುದೋ ಒಂದು ಸ್ಟೇಟಲ್ಲಿ ಇರ್ತೀರಾ, ಆ ಸ್ಟೇಟಲ್ಲಿ ಏನೋ ಅಂದ್ಬಿಟ್ಟಿರ್ತೀರಾ, ನನಗೆ ಮದುವೆನಾ ಕೋಪ ಬಂದಾಗ ಮಾತಾಡ್ತೀವಲ್ವ, ನಾನು ಮದುವೆನಾ, ಮುಂದಿನ ಜನ್ಮದಲ್ಲಿ ನನ್ನ ಮದುವೆನೇ ಆಗಲ್ಲ. ನಮ್ಮದೇ ಬಾಬಾಜಿ ಫ್ರೀ ಮೆಡಿಟೇಷನ್ಸು ಇರುತ್ತೆ ಎವ್ರಿ ಮಂಡೇ 10 ಗಂಟೆ, ರಾತ್ರಿ 10ರಿಂದ 11 ಗಂಟೆವರೆಗೂ. ಅದು ಅವರೇ ಬಂದು ನಡೆಸ್ಕೊಡೋ ಮೆಡಿಟೇಷನು. ಎಷ್ಟೋ ಜನ ಅದರ ಅನುಭವ ಪಡೆದಿದ್ದಾರೆ. ಸ್ಪಿರಿಚುಯಾಲಿಟಿಲಿರೋರಿಗೆ ಸರ್ ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಬ್ಲಾಕೇಜ್ ಬರ್ತಿದೆ ಅವ್ರಿಗೆ, ಮುಂದೆ ಹೋಗೋಕ್ಕಾಗ್ತಿಲ್ಲ, ಗೋಲ್ ರೀಚ್ ಮಾಡೋಕ್ಕಾಗ್ತಿಲ್ಲ ಸ್ಪಿರಿಚುಯಾಲಿಟಿಲಿ. ಫ್ರೀ ಮೆಡಿಟೇಷನ್ ಇರುತ್ತೆ, ಬಾಬಾಜಿಯವರೇ ಬಂದು ನಡೆಸ್ಕೊಡೋ ಅಂಥ ಮೆಡಿಟೇಷನ್ನು. ನಾವು ಕೋಟಿ ಕೊಟ್ಟು ಕಲಿತೀವಿ ಅಂದ್ರೂ ಬಾಬಾಜಿಯವರೇ ಬಂದು ಸ್ವತಃ ನಿಂತು ಮಾಡೋ. ವೀಕ್ಷಕರೇ, ನೀವು ಕಳೆದ ಸಂಚಿಕೆಯಲ್ಲಿ ನೋಡ್ತಾ ಇದ್ರಲ್ಲ, ಹೇಗೆ ನಮ್ಮ ಮಕ್ಕಳಲ್ಲೂ ಕೂಡ ಗಮನಿಸಬೇಕಾದಂತಹ ವಿಷಯಗಳು ಬಹಳಷ್ಟು ಇರುತ್ತೆ. ಎಲ್ಲ ಪೋಷಕರು ಅದನ್ನು ಗಮನಿಸಿ ಅವ್ರನ್ನ ಹೇಗೆ ಅಂದರೆ ಮೊಳಕೆಯಲ್ಲಿದ್ದಾಗಲೇ ಅವ್ರನ್ನ ತಿದ್ದಬೇಕು ಅನ್ನೋದು ಭಾಳ ಚೆನ್ನಾಗಿ ಅವರು ತಿಳಿಸ್ಕೊಟ್ರು. ಈಗ ನೆಕ್ಸ್ಟು ಇವಾಗ ಹೀಲಿಂಗ್ ಬಗ್ಗೆ ನೀವು ಸಾಕಷ್ಟು ಒಂದು ವಿಷಯನ ತಿಳಿಸ್ಕೊಟ್ಟಿದ್ದೀರಾ. ಹೀಲಿಂಗ್ ಅಂದರೆ ಒಂದೇ ಥರ ಹೀಲಿಂಗ್ ಇದೆಯಾ, ಅದರಲ್ಲೂ ಬೇರೆ ಬೇರೆ ವಿಧಗಳಿದೆಯಾ, ಏನೆಲ್ಲ ಒಂದು ಡಿವಿಷನ್ಸ್ ಇದೆ ಅದರಲ್ಲಿ, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಓಕೆ ಸರ್, ತುಂಬ ಥರದ ಹೀಲಿಂಗ್ ಮೊಡಾಲಿಟಿ ಇದೆ ಸರ್. ಇವಾಗ ಲಾಮಾಫೆರಾ ಅಂತ ನೀವು ಹೇಳಿದ್ರಿ, ನಾನು ಲಾಮಾಫೆರಾ ಮಾಡ್ತೀನಿ ಅಂತ. ಲಾಮಾಫೆರಾ ಬಂದು ಬುದ್ಧಿಸ್ಟ್ ಮಾಂಕ್ಗಳದ್ದು ಲಾಮಾಫೆರಾ ಹೀಲಿಂಗು. ಏನಂದರೆ ಅದರಲ್ಲಿ ಒಂದು ವಿಶೇಷತೆ ನಾನು ಹೇಳ್ತೀನಿ, ಎಲ್ಲರೂ ಅಸಹ್ಯ ಪಟ್ಕೋಬೋದು. ಇಲ್ಲಿ ಅವ್ರು ಹಾಕೋತಾರಲ್ಲ ಆ ಕೆಂಪು ಬಟ್ಟೆ, ಲಾಮಗಳು, ಆ ಕೆಂಪು ಬಟ್ಟೆ ಏನು ಗೊತ್ತಾ, ನಮ್ಮ ಮುಟ್ಟಿನ ಬಟ್ಟೆ ಇರುತ್ತಲ್ಲ ಅದನ್ನ ಯಾರೂ ಮುಟ್ಟಲ್ಲ, ಮುಟ್ಟಾಗಿರೋ ಬಟ್ಟೆ. ಆ ಬ್ಲಡ್ದು ಆ ಥರದ್ದು ಬ್ಲಡ್ ಬಟ್ಟೆನ ಅವ್ರು ಹಾಕೊಳ್ಳೋದು, ಅದಕ್ಕೆ ಸಂಬಂಧಪಟ್ಟಿದ್ದದು ಅವ್ರು ಹಾಕೊಳ್ಳೋ ಬಟ್ಟೆ. ಅಂದರೆ ಆ ವೇಸ್ಟ್ ಅಂತ ಯಾರು ಅದನ್ನ ವೇಸ್ಟ್ ಅಂತ ಬಿಸಾಕಿರ್ತಾರಲ್ವಾ, ಅದನ್ನ ಲಾಮಗಳು ಧರಿಸ್ತಾರೆ. ಅಂದ್ರೆ ಅದನ್ನೇ ಎಕ್ಸಾಕ್ಟ್ ಆಗಿ ಅಂತಲ್ಲ, ಆ ಕಲರ್ ಅಂತ ಅದಕ್ಕೆ ಸಂಬಂಧಪಟ್ಟಿದ್ದ. ಆಕ್ಚುಲಿ ನಾನು ನನ್ನ ಕ್ಲಾಸಲ್ಲಿ ಕಲ್ತಾಗ ನಮ್ಮ ಸರ್ರು ಹೇಳ್ಕೊಟ್ಟಿದ್ದನ್ನ, ಇವೆಲ್ಲ ಬಿಸಾಕುವಂತ ಬಟ್ಟೆನ ಅವ್ರು ಅದನ್ನೂ ಸ್ವೀಕಾರ ಮಾಡ್ತಾರೆ ಅವರು, ಬುದ್ಧಿಸ್ಟ್ ಮಾಂಕ್ಗಳು ಅಂತ. ಅವ್ರು ಮಾಡೋ ಅಂತ ಹೀಲಿಂಗ್ ಇದು, ಅದೊಂದು ಮೊಡಾಲಿಟಿ ಇದೆ, ಹೀಲಿಂಗ್ ಮೊಡಾಲಿಟಿ ಲಾಮಾಫೆರಾ. ತುಂಬಾ ಪವರ್ಫುಲ್ ಮೊಡಾಲಿಟಿ ಅದು. ಬುದ್ಧಿಸ್ಟ್ ಮಾಂಕ್ ಇಂದ ಬುದ್ಧಂ ಶರಣಂ ಗಚ್ಚಾಮಿ, ಸಂಗಂ ಶರಣಂ ಗಚ್ಚಾಮಿ ಅಂತಾನೆ ಮಂತ್ರ ಹೇಳಿ ಹೀಲಿಂಗ್ ಮಾಡ್ತೀವಿ ಅದರಲ್ಲಿ. ಅದೊಂದು ಹೀಲಿಂಗ್ ಮೊಡಾಲಿಟಿ ಇದೆ. ಮತ್ತು ಶಮನಿಕ್ ಹೀಲಿಂಗ್ ಟೆಕ್ನಿಕ್ ಅಂತ ಹೇಳಿದ್ರೆ, ಶಮನಿಕ್ ಹೀಲಿಂಗ್ ಟೆಕ್ನಿಕ್ ಬಂದು ತುಂಬ ಹಳೇದಾದಂಥ ಹೀಲಿಂಗ್ ಟೆಕ್ನಿಕ್ಕು. ಇದೇನೆಂದರೆ ಸೌತ್ ಆಫ್ರಿಕನ್ಸು, ಸೌತ್ ಅಮೇರಿಕನ್ಸು ಅವರೆಲ್ಲ ಈ ಸೌಂಡ್ ಥೆರಪಿ, ಡೋಲ್ ಬಡಿತೀವಲ್ಲ ನಾವು, ಢಮರು ಡೋಲು ಅಂತ, ಅವ್ರೇನು ಮಾಡ್ತಾರೆ, ಪ್ರಾಣಿ ಚರ್ಮದಿಂದ ಮಾಡ್ತಾರೆ ಅದನ್ನು, ಆ ಢಮರುನ. ಅದರ ಸೌಂಡಲ್ಲಿ ನಿಮಗೆ ಸೌಂಡ್ ಥೆರಪಿ ಅದು ನಿಮ್ಗೆ ಎಷ್ಟೋ ಹೀಲಿಂಗ್ ಆಗುತ್ತೆ ಆ ಫ್ರೀಕ್ವೆನ್ಸಿಯಿಂದ. ಇಂಟರ್ನಲ್ ಹೀಲಿಂಗು. ಆಯೋಹಾಸ್ಕ ಅಂತ ಕೇಳ್ತೀರಾ, ಆಯೋಹಾಸ್ಕ ಅಂತ ಒಂದು ಮೆಡಿಸನ್ ಕೊಡ್ತಾರೆ ಸರ್. ಏನಂತ ಹೇಳಿದ್ರೆ ಅದು ಇದು ಪ್ಲಾಂಟ್ ಬೇಸ್ಡ್ ಮೆಡಿಸನ್ ಅದು. ಅದೇನಂತ ಹೇಳಿದ್ರೆ ನಾವು ಇವಾಗ ನಾವೆಲ್ಲ ಹೇಳ್ತೀವಲ್ಲ, ಏನು ಹೇಳಿ ಅದನ್ನ ನಾವು ಹೇಳ್ತೀವಿ, ಗಿಡಮೂಲಿಕೆಗಳದ್ದು ಅದ್ರದ್ದು ಇದು ಮೆಡಿಸನ್ ಅಂತ ಹೇಳ್ತೀವಲ್ಲ, ಸಿದ್ಧ ಔಷಧ ಗಿಡಮೂಲಿಕೆಗಳು. ಅವ್ರೇನಂದ್ರೆ ಅಲ್ಲಿ ಬೆಳೆಯುವಂತ ಪ್ಲಾಂಟ್ಗಳ ಮೆಡಿಸನ್ನು ಅದು ಗುರುಗಳ ಜೊತೆಲಿ ಇರ್ತಾರೆ ಅವ್ರು ಕೊಡೋರು. ಅದನ್ನ ಕುಡಿಸಿದ್ರೆ ಸರ್ ಇವರು ಪಾಸ್ಟ್ ಲೈಫ್ ಟ್ರಾವೆಲ್ ಮಾಡ್ತಾರಂತೆ ಸರ್.
ಟ್ರಾವೆಲಿಂಗ್ ತರ ಟ್ರಾವೆಲ್ ಮಾಡ್ತಾರೆ, ಅವ್ರಿಗೆ ಗೊತ್ತಾಗುತ್ತಂತೆ. ಆ ಟ್ರಾವೆಲ್ ಅಲ್ಲಿ ಗುರುನು ಟ್ರಾವೆಲ್ ಮಾಡಿ ಆ ಟ್ರಾವೆಲ್ ಮಾಡಿ ಆ ಪಾಸ್ಟ್ ಲೈಫ್ ಇಂದ ಏನಿದೆಯೋ ನೆಗೆಟಿವ್ ಅದನ್ನೆಲ್ಲ ಕಟ್ ಮಾಡಿ ಕ್ಲಿಯರ್ ಮಾಡಿ ಕರ್ಕೊಂಡ್ ಬರ್ತಾರೆ. ಇದು ಏನು ಒಂದು ಗಿಡಮೂಲಿಕೆ ಇದರಿಂದ ಕುಡಿಸೋಂಥದ್ದು. ಮತ್ತೆ ಏನ್ ಮಾಡ್ತಾರೆ ಅದನ್ನ ಆಯೋಹಾಸ್ಕ ಅಂತ ಕರೀತಾರೆ ಸರ್. ಅದನ್ನ ಅದು ಆಫ್ರಿಕಾದಲ್ಲೆಲ್ಲ ಮಾಡ್ತಾರೆ ಇವಾಗ್ಲೂ, ತುಂಬಾ ಜನ ಹೋಗಿ ಮಾಡ್ಕೊಂಡು ಬರ್ತಾರೆ ಅದನ್ನ. ತುಂಬಾ ಒಂದ್ ಸ್ವಲ್ಪ ಕಾಸ್ಟ್ಲಿ ಟ್ರೀಟ್ಮೆಂಟ್ ಅದು. ಅದು ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಟ್ರಾಮಾಸ್ ಅಂತ ಹೇಳ್ತೀವಲ್ಲ ಸರ್, ರಿಪೀಟೆಡ್ ಪ್ಯಾಟರ್ನ್, ತುಂಬಾ ಟ್ರಾಮಾ ಇದೆ ಇವ್ರಿಗೆ, ತುಂಬಾ ಡಿಪ್ರೆಷನ್ ಇದೆ, ಅದೆಲ್ಲಾನು ಅದ್ರಲ್ಲಿ ಕ್ಲಿಯರ್ ಮಾಡ್ತಾರಂತೆ ಸರ್. ಆ ಮೆಡಿಸನ್ ಇಂದ ಕ್ಲಿಯರ್ ಆಗುತ್ತಂತೆ. ಅದು ಶಮನಿಕ್. ನಾವು ಶಮನಿಕ್ ಹೀಲಿಂಗ್ ಅಂದ್ರೆ ಅದೇ ಮೆಥಡ್ ಅಂದ್ರೆ ಸರ್ ನಮ್ದು ಇಲ್ಲಿ ಹೀಲಿಂಗ್ ಟೆಕ್ನಿಕ್ ಇದೆ ಬೇರೆ ತರ. ಅಂದ್ರೆ ಇವಾಗ ನೋಡಿ ನಾವು ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಮಾಡೋ ಅಂತ ಅವಕಾಶಗಳು ತುಂಬಾ ಕಮ್ಮಿ. ಅದನ್ನೆಲ್ಲ ರಿಟ್ರೀಟ್ ಅಂತ ಮಾಡ್ತಾರೆ, ಶಮನಿಕ್ ರಿಟ್ರೀಟ್ ಅಂತ ಮಾಡ್ತಾರೆ. 10 ದಿನದ್ದು 11 ದಿನದ್ದು ರಿಟ್ರೀಟ್ ಅಂತ ಮಾಡ್ತಾರೆ. ಅದ್ರಲ್ಲಿ ಏನಂತ ಹೇಳಿದ್ರೆ ಆತ್ಮನ ಟ್ರಾವೆಲ್ ಮಾಡಿಸೋದು, ಆತ್ಮನೇ ಟ್ರಾವೆಲ್ ಮಾಡಿಸಿ ಆತ್ಮನ ಕರ್ಕೊಂಡೋಗಿ ಕ್ಲಿಯರ್ ಮಾಡಿ ಕರ್ಕೊಂಡ್ಬರೋದು. ಆ ಥರ ಅದು ಸೇಫ್ ಆಗಿ ಅವ್ರು ಕರ್ಕೊಂಡೋಗಿ ಮಾಡಿಸ್ಕೊಂಡು ಕರ್ಕೊಂಡ್ಬರ್ತಾರೆ. ಆತ್ಮದ್ದು ಕ್ಲಿಯರಿಂಗು ನೋಡಿ, ಶಮನಿಕ್ ಅಂತ ಹೇಳಿದ ತಕ್ಷಣ ಎಲ್ಲಿಂದನೋ ಗಾಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಶಮನಿಕ್ ಅಂತ ಹೇಳಿದ್ರೇನೆ ನೇಚರ್ಗೆ ಸಂಬಂಧಪಟ್ಟಿದ್ದು. ಅಲ್ಲಿರೋರು ಎಷ್ಟು ನೇಚರ್ಗೆ ಹತ್ರ ಆಗಿರ್ತಾರೆ ಶಮನ್ಸ್ ಅಂತ ಹೇಳಿದ್ರೆ, ಪ್ರಾಣಿಗಳ ಒಂದು ಸೌಂಡಿಂದ ಅವ್ರು ಟೈಮ್ ಹೇಳ್ತಾ ಇದ್ರು, ಸೂರ್ಯನ ಒಂದು ಇದರಿಂದ ನಮ್ಮ ಹಿರಿಯಕರು ಹೇಳ್ತಾ ಇದ್ರು. ಬಟ್ ಅವ್ರಿಗೆ ಏನಂತ ಹೇಳಿದ್ರೆ ಆ ಕಾಡಲ್ಲಿ ಒಂದೊಂದು ಎಲೆ ಜೊತೆನೂ ಅವ್ರು ಮಾತಾಡ್ತಾರೆ ಶಮನ್ಸು. ಅಷ್ಟು ಸ್ಟ್ರಾಂಗ್ ಮೆಡಿಸನ್ ವಿಮೆನ್ ಅಂತ ಹೇಳ್ತಾರೆ ಶಮನ್ಸ್ಗೆ. ಎಂಥ ಕಾಯಿಲೆಗಳಿದ್ರೂ ಆ ಮೆಡಿಸನ್ ವಿಮೆನ್ನು ಅದನ್ನ ಕ್ಲಿಯರ್ ಮಾಡ್ತಾರಂತೆ. ಸೊ ಇದು ಹೇಗೆ ಅಂದ್ರೆ ಸರ್, ನನಗೆ ಒಂದ್ಸಲ ಮೆಡಿಟೇಷನ್ ಮಾಡುವಾಗ ನನಗೆ ಗೊತ್ತಾಗಿದ್ದು, ನಾನು ತುಂಬಾ ಜನ್ಮಾಂತರದಲ್ಲಿ ಶಮನ್ ಆಗಿದ್ದೀನಿ ಅಂತ, ಶಮಾನಿಕ್ ಲೇಡಿ ಆಗಿದ್ದೀನಿ ಅಂತ. ಅಲ್ಲಿ ಏನಾಗಿದೆ ನನಗೆ ಒಂದು ಲೈಫಲ್ಲಿ ಅಂತ ಹೇಳಿದ್ರೆ, ನಾವು ಬೆಂಕಿ ಹಾಕ್ಬಿಟ್ಟು ಫೈರ್ ರಿಚುವಲ್ಲು, ಬೆಂಕಿ ಹಾಕ್ಬಿಟ್ಟು ಬೆಂಕಿ ಒಳಗಡೆ ನಾವು ಎಂಟಿಟೀಸ್ನ ಕರೆಯೋದು, ಬೇರೆ ಆತ್ಮಗಳನ್ನ ಕರೆಯೋದು. ಇವಾಗ ನೀವು ಇಷ್ಟು ಜನ ಕೂತಿದ್ದೀರಾ ಒಂದು ಸರ್ಕಲ್ ಮಾಡಿ, ಅವ್ರೊಳಗಿರೋ ಆತ್ಮನೆಲ್ಲ ನಾನು ಕರಿತಾ ಇದ್ದೀನಿ, ಆ ಬೆಂಕಿ ಒಳಗಡೆ ಆತ್ಮಗಳು ಬಂದು ಬೀಳ್ತಾ ಇದೆ. ಆ ಒಂದು ಆ ಒಂದು ಆತ್ಮನೇ ನನ್ನನ್ನು ಅಟ್ಯಾಕ್ ಮಾಡಿ ಆ ಜನ್ಮದಲ್ಲಿ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದೆ ಒಂದು ಲೈಫಲ್ಲಿ. ಅದು ಗೊತ್ತಾಯ್ತು ನನಗೆ. ಮತ್ತು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ದು ಯಾವುದೇ ಕಾಯಿಲೆಗಳಿದ್ರೂ ಒಂದು ರಿಚುವಲ್ ನನಗೆ ಆಟೋ ರೈಟಿಂಗ್ ಅಂತ ಒಂದು ಮಾಡ್ತೀನಿ ನಾನು. ಆಟೋ ರೈಟಿಂಗ್ ಅಂದರೆ ಅದು ಬರ್ತಾ ಇರುತ್ತೆ, ನಾವು ಬರ್ಕೊಂಡು ಹೋಗ್ತಾ ಇರ್ತೀವಿ. ಆಮೇಲೆ ನೋಡಿದಾಗ ಇದು ನಾನೇ ಬರ್ದಿದ್ದೀನ ಅಂತ. ಆ ಥರ ಒಂದು ಆಟೋ ರೈಟಿಂಗಲ್ಲಿ ಅವರು ಒಂದು ಹೀಲಿಂಗ್ ಮೆಥಡ್ ಕೊಟ್ಟರು ನನಗೆ, ಶಮನಿಕ್ ಹೀಲಿಂಗ್ ಮೆಥಡ್. ಅದನ್ನ ನೋಡಿದಾಗ ಆಶ್ಚರ್ಯ ಆಗುತ್ತೆ. ಅಂದರೆ ಒಂದೊಂದು ಗಿಡಗಳು ಒಂದೊಂದು ಇದು, ನಾವಿವಾಗ ವಾಸ್ತು ಅಂತ ಹೇಳ್ತೀವಿ, ನಮ್ಮ ಮನೇಲಿ ವಾಸ್ತು ಹಿಂಗಿದ್ರೆ ಹಿಂಗೆ ವಾಸ್ತು ನಾವು ಓದಿದ್ದೀವಿ, ವಾಸ್ತು ಬಗ್ಗೆ ಗೊತ್ತಿದೆ, ಜ್ಞಾನ ಇದೆ ಅಂತ ಹೇಳ್ತೀವಿ. ಅದು ಗ್ರೇಟ್ ಜ್ಞಾನನೇ. ಆದರೆ ಇವ್ರೇನಂತ ಹೇಳಿದ್ರೆ ಸೆಂಟರ್ ಆಫ್ ದ ಫಾರೆಸ್ಟ್ ಕರ್ಕೊಂಡು ಹೋಗ್ತಾರೆ ಸರ್ ಅವ್ರನ್ನ ಹೀಲ್ ಮಾಡೋಕ್ಕೆ. ಕೆಲವೊಂದು ಕಾಯಿಲೆ ಇರೋರು, ಸ್ಪೆಷಲಿ ಕೆಲವೊಂದು ಟ್ರಾಮಾಗಳಿರೋರ್ಗು ಹೋಗಲ್ಲ, ಕೆಲವೊಂದು ಪ್ರೇತಾತ್ಮ ಆ ಥರದ್ದೆಲ್ಲ ಇರೋರ್ಗೆ ಹೋಗಲ್ಲ. ಅಂದರೆ ಅವ್ರನ್ನ ಕರೆಕ್ಟ್ ಸೆಂಟರ್ ಆಫ್ ದ ಫಾರೆಸ್ಟ್ ಕರ್ಕೊಂಡು ಹೋಗ್ತಾರೆ. ಸೆಂಟರ್ ಆಫ್ ದ ಫಾರೆಸ್ಟ್ ಕರ್ಕೊಂಡು ಹೋದಾಗ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಇದೇ ಥರ ವಾಸ್ತು ಥರನೇ ಆ ವಾಸ್ತು ಇರುತ್ತೆ ಸೆಂಟ್ರಲ್ಲಿ, ಬ್ರಹ್ಮಸ್ಥಾನ. ಆ ಬ್ರಹ್ಮಸ್ಥಾನದಲ್ಲಿ ಮಧ್ಯದಲ್ಲಿ ಅವರನ್ನು ಮಲಗಿಸ್ತಾರೆ, ಬಾಳೆ ಎಲೆ ಮೇಲೆ ಮಲಗಿಸಿ. ಅವ್ರಿಗೆ ಬೇರೆ ಥರದ ಮೆಡಿಸನ್ ಎಲ್ಲ ಕುಡಿಸಿ ಅವ್ರಿಗೆ ಮೈ ಮೇಲೆಲ್ಲ ಲೇಪಗಳು ಹಾಕ್ತಾರೆ. ಅಲ್ಲಿನ ಹರ್ಬ್ಸ್ದೆಲ್ಲ ಲೇಪಗಳು ಹಾಕಿ ಅವರನ್ನ ಫುಲ್ಲು ಮತ್ತೆ ಬಾಳೆ ಎಲೆ ಹಾಕಿ ಮುಚ್ಚಿ. ಇದು ಕೇರಳದಲ್ಲಿ ಇವಾಗ ಮತ್ತೆ ಮಾಡ್ತಾ ಇದ್ದಾರೆ ಇದನ್ನ. ಬಟ್ ಅವ್ರು ಮಾಡ್ತಾ ಇದ್ದಿದ್ದು, ಶಮನ್ಸ್ ಮಾಡ್ತಾ ಇದ್ದಿದ್ದು, ಆಗ ಸೂರ್ಯನ ಕಿರಣ ಕರೆಕ್ಟಾಗಿ ಅವ್ರು ಮಲಗಿಸಿದ್ರೆ ಯಾವ ಪಾರ್ಟಲ್ಲಿ ತೊಂದರೆ ಇರುತ್ತೋ ಆ ಪಾರ್ಟ್ಗೆ ಸೂರ್ಯನ ಕಿರಣ ಬೀಳುತ್ತೆ. ಆವಾಗ ಇವರು ಡ್ರಮ್ ಸೌಂಡ್ ಮಾಡಿ ಸುತ್ತಲೂ ಸರ್ಕಲ್ ಹಾಕ್ತಾರೆ, 21 ಜನ ಸರ್ಕಲ್ ಆಗಿ ಪ್ರೇಯರ್ ಹೇಳ್ತಾ ಅವ್ರು ಸುತ್ತಲೂ ರೌಂಡ್ ಬರ್ತಾರೆ, ಇಷ್ಟು ರೌಂಡ್ ಬರಬೇಕು ಅಂತ. ಅದು ಹೇಗೆ ಅಂದರೆ ಅವ್ರು ಹೇಳೋ ಮಂತ್ರ ಯಾವ್ಯಾವ ಆ್ಯಂಗಲ್ಗೆ ಹೋದಾಗಲೇ ಆ ಮಂತ್ರ ಬರುತ್ತೆ, ಆ ಸೌಂಡ್ ಬರುತ್ತೆ. ಆ ಥರ. ಮತ್ತು ಸ್ಪಿರಿಟ್ ಆ್ಯನಿಮಲ್ಸ್ ಇರುತ್ತಲ್ಲಿ ತುಂಬ. ಸ್ಪಿರಿಟ್ ಆ್ಯನಿಮಲ್ಸು ಶಮನಿಕ್ಕೆ ಸಂಬಂಧಪಟ್ಟಿದ್ದೇನೆ. ಸ್ಪಿರಿಟ್ ಆ್ಯನಿಮಲ್ಸ್ ತುಂಬ ಹೆಲ್ಪ್ ಮಾಡ್ತಾವೆ ನಮಗೆ ಎಲ್ಲ ಜನ್ಮಾಂತರದಲ್ಲಿ. ನೀವು ಈ ಜನ್ಮದಲ್ಲಿ ಮಾಡ್ಕೊಳ್ಳಿ ಸಿದ್ಧಿ, ಜನ್ಮಕ್ಕೆ ಬಂದು ಅವು ಹೆಲ್ಪ್ ಮಾಡ್ತಾವೆ ನಿಮಗೆ, ನೀವು ಕರೀದೇ ಇರಲಿ. ಆ ಥರ ಸ್ಪಿರಿಟ್ ಆ್ಯನಿಮಲ್ಸ್ನು ಕರೆದು ಅವರ ಎನರ್ಜಿ ಥ್ರೂನು ಇವ್ರನ್ನ ಹೀಲ್ ಮಾಡ್ತಾರೆ. ಯಾಕಂದರೆ ಪ್ರಾಣಿಗಳಿಗೆ ಒಂದು ಅನ್ಕಂಡೀಷ್ನಲ್ ಲವ್ ಎನರ್ಜಿ ಇರುತ್ತೆ. ಆ ಅನ್ಕಂಡೀಷ್ನಲ್ ಲವ್ ಎನರ್ಜಿನ ತೊಗೊಂಡು ಇವ್ರಿಗೆ ಹೀಲ್ ಮಾಡ್ತಾರೆ.
ಆ ಥರದ ಹೀಲಿಂಗ್ ಮೊಡಾಲಿಟಿ ಶಮನ್ಸ್ ಮಾಡೋದು, ಅದು ನೀವೆಲ್ಲೂ ಸಿಗೋದು ಇಲ್ಲ, ಎಲ್ಲೂ ಕೇಳಿರೋಕ್ಕೆ ಸಾಧ್ಯನೂ ಇಲ್ಲ. ಆ ಥರ ಹೀಲಿಂಗ್ ಮಾಡ್ತಾರೆ ಶಮನ್ಸ್. ಅಂದ್ರೆ ಇದು ಇವಾಗ ಅಂದ್ರೆ ಪ್ರೆಸೆಂಟ್ ಅಟ್ ಪ್ರೆಸೆಂಟ್ ಅಂದ್ರೆ ಸರ್ ನಮ್ಗೇನಂದ್ರೆ ನಡೀತಾ ಇದೆ ಸರ್. ಹೌದು ಮಾಡ್ತಾರೆ, ಹೌದು ಶಮನ್ಸ್ ಇದ್ದಾರೆ, ಇವತ್ತಿಗೂ ಇದ್ದಾರೆ, ಮಾಡ್ತಾ ಇದ್ದಾರೆ. ಹೌದು ಸರ್. ಅವರೆಲ್ಲ ಏನಂದ್ರೆ ಜಾಸ್ತಿ ಎಕ್ಸ್ಪೋಸ್ ಆಗಲ್ಲ. ಆಮೇಲೆ ಡೆನ್ಸ್ ಅಲ್ಲಿ ಅವರೆಲ್ಲ ಏನಂದ್ರೆ ಒಂದು ಕೇವ್ಗಳು ಇಟ್ಕೊಂಡಿರ್ತಾರೆ, ಆ ಕೇವ್ ಅಲ್ಲಿ ಮಾಡ್ತಾರೆ ಹೀಲಿಂಗ್ ಟೆಕ್ನಿಕ್. ಇಲ್ಲ ನಾನು ಇನ್ ಹೇಳಿದ್ನಲ್ಲ, ಮಿಡಲ್ ಆಫ್ ದ ಫಾರೆಸ್ಟ್ ಯಾರು ಸರ್ ಹೋಗ್ತಾರೆ, ಯಾರು ಧೈರ್ಯ ಮಾಡ್ತಾರೆ ಹೋಗಕ್ಕೆ? ಅದು ಅವ್ರಿಗೆ ಗೊತ್ತಾಕಂದ್ರೆ ಅವ್ರಿಗೆ ಗೊತ್ತು. ಅವ್ರ ಆರಾಗೇನೆ ಯಾವ ಪ್ರಾಣಿಗಳು ಅವ್ರ ಹತ್ರ ಬರಲ್ಲ ಸರ್. ಇವಾಗ ಋಷಿ ಮುನಿಗಳು ಪಕ್ಕ ಬಂದ್ರು ಮಲಗಿರ್ತವೆ ಪ್ರಾಣಿಗಳು, ಏನು ಮಾಡಲ್ಲ ಅಂತ ಹೇಳ್ತಾರಲ್ವಾ, ಅವ್ರ ಆರ ಹಂಗಿರುತ್ತೆ ಸರ್ ಶಮನ್ಸ್ದು. ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ನಾವು ಕಲ್ತಿರೋದು ಆ ಥರ ವಿದ್ಯೆ ಅಂತಲ್ಲ, ಬಟ್ ಅದೇ ವಿದ್ಯೆನ ನಮ್ಮ ಗುರುಗಳು ನಮಗೆ ಡೌನ್ಲೋಡ್ ಕೊಟ್ಟಿರೋ ಅಂಥದ್ದು. ಅದರಲ್ಲಿ ಕೆಲವೊಂದು ಚಕ್ರಗಳ ಬ್ಯಾಲೆನ್ಸ್ ಆಗಲಿ, ಚಕ್ರಗಳಲ್ಲಿ ಸೇರ್ಕೊಂಡಿರೋದು, ಮತ್ತು ಬೇರೆ ಥರದ ನೆಗೆಟಿವ್ ಎನರ್ಜಿ ಆ ಥರದ್ದೆಲ್ಲನೂ ತೆಗೆದಾಕೋ ಅಂಥ ಒಂದು ಮೊಡಾಲಿಟಿ ಶಮನ್ದು. ನಾನು ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ತುಂಬ ಜನಕ್ಕೆ ಶಮನ್ಸ್ ಬಗ್ಗೆ ಗೊತ್ತಿರಲ್ಲ. ಇವತ್ತಿಗೂ ಇದ್ದಾರೆ ಅವರೆಲ್ಲ. ಅವರಿಂದಾನೇ ನಮ್ಮದು ಲೋಕ ಕಲ್ಯಾಣಕ್ಕೆ ಅವರು ಒಂದಿದು. ಯಾಕಂದರೆ ಫಾರೆಸ್ಟ್ನ ಯಾವ ಥರ ಕಂಟ್ರೋಲ್ ಮಾಡ್ತಾರೋ ಹಾಗೆ ಆ ಫಾರೆಸ್ಟ್ ಸರಿ ಹೋಗಿಲ್ಲ ಅಂದರೆ ನಮಗೆ ಪ್ರಾಬ್ಲಮ್ ಆಗುತ್ತಲ್ಲ ಸರ್. ಈಗ ನಮ್ಮ ಕೂರ್ಗದ ವಿಚಾರ ಎಲ್ರಿಗೂ ಗೊತ್ತೇ ಗೊತ್ತು, ಯಾಕೆ ಕೂರ್ಗಲ್ಲ ಆ ಥರ ಆಯಿತು ಅಂತ ಹೇಳ್ಬಿಟ್ಟು. ಹಾಗಾಗಿ ಕಾಡು ಚೆನ್ನಾಗಿದ್ರೆ ಮಾತ್ರನೇ ನಾಡು ಚೆನ್ನಾಗಿರಕ್ಕೆ ಸಾಧ್ಯ ಅಂತ ಕಾಡನ್ನ ನೋಡ್ಕೊಳ್ಳೋಕ್ಕೆ ಫುಲ್ಲು ಪಿನ್ ಟು ಪಿನ್ ಫಾರೆಸ್ಟ್ ಆಫೀಸರ್ಸ್ ಅಲ್ಲ, ಶಮನ್ಸ್ಗೆ ಮಾತ್ರನೇ ಅಲ್ಲಿ ಪಿನ್ ಟು ಪಿನ್ ಎಲ್ಲ ಗೊತ್ತಿರುತ್ತೆ. ಏನು ಆ ಕಾಡಿನ ವಿಚಾರ, ಪ್ರಕೃತಿ ಪೂರ್ತಿ ನಾಲೆಡ್ಜ್ ಸರ್ ಅವ್ರಿಗೆ ಗೊತ್ತಿರುತ್ತೆ. ಫುಲ್ ನಾಲೆಡ್ಜ್ ಆಫ್ ಪ್ರಕೃತಿ ಎಲ್ಲ ಗೊತ್ತಿರುತ್ತೆ. ಮತ್ತೆ ಪ್ರಕೃತಿದು ಡೌನ್ಲೋಡ್ಸು ಆಗ್ತಿರುತ್ತೆ ಅವ್ರಿಗೆ, ಕಂಪ್ಲೀಟ್ ಡೌನ್ಲೋಡ್ ಪ್ರಕೃತಿ. ಇವಾಗ ನಾನು ಈ ಡೌನ್ಲೋಡ್ ಅಂದೆ, ನಮ್ದು ಯಾವುದು ಡೌನ್ಲೋಡ್ ಅಲ್ಲ, ಅವ್ರಿಗೆ ಪ್ರಕೃತಿಯಿಂದನೇ ಡೌನ್ಲೋಡ್ ಆಗ್ತಿದೆ. ಅಂದರೆ ಇಂಥ ದಿನದಲ್ಲಿ ಇದಾಗತ್ತೆ, ಇಷ್ಟು ದಿನದಲ್ಲಿ ಈ ಥರ ನೋಡಿ ಗಾಳಿ ಎಷ್ಟು ಜೋರು ಬೀಸ್ತಾ ಇದೆ ಅಂತ. ಅದು ಹಾಗೇನೆ ನೇಚರ್ ಕನೆಕ್ಟ್ ಆಗ್ತಿದೆ, ನೇಚರ್ ಹೇಳ್ತಿದೆ ನೀನು ಮಾತಾಡ್ತಿರೋದು ಸರಿ ಇದೆ ಅಂತ. ಹಾಗೆ ನೇಚರ್ ಕನೆಕ್ಟ್ ಆಗುವಂಥದ್ದು. ಇವಾಗ ನಮ್ಮ ಹಿರಿಯರೆಲ್ಲ ನೇಚರ್ ಕನೆಕ್ಟ್ ಆಗಿದ್ರು, ಇವಾಗ ಮತ್ತೆ ನಾವು ಹೇಳ್ತಾ ಇದೀವಿ ಎಲ್ಲರೂ ಆರ್ಗ್ಯಾನಿಕ್, ನೇಚರ್ ಕನೆಕ್ಟ್ ಆಗಿ, ಪ್ಲಾಸ್ಟಿಕ್ ತಿನ್ಬೇಡಿ, ಅದು ಇದು ತಿಂದು ಹಾಳು ಮಾಡ್ಕೋಬೇಡಿ ಆರೋಗ್ಯ ಅಂತ. ಅದೇ ನೇಚರ್ ಕನೆಕ್ಟ್ ಆಗೋದು. ಅವ್ರಿಗೆ ಗೊತ್ತಿತ್ತು ಯಾವುದಕ್ಕೆ ಏನು ಮೆಡಿಸನ್ನು, ಯಾವ ರೋಗಕ್ಕೆ ಯಾವ ಔಷಧಿ ತಿಂದರೆ ಸರಿ ಹೋಗುತ್ತೆ ಅಂತ. ಅವರೆಲ್ಲೂ ಯಾವ ಡಾಕ್ಟರ್ ಹತ್ರನೂ ಇವತ್ತು ಹೋಗಲ್ವಲ್ಲ ಸರ್, ಅವ್ರು ಅಮೇರಿಕನ್ಸ್ ಎಲ್ಲ ಹೋಗ್ತಾರೆ ಸರ್. ಅವ್ರಿಗೆ ಗೊತ್ತು ಅವ್ರಿಗೆ ಯಾವ ಮೆಡಿಸನ್ನು ಏನು ಅಂತ ಅಲ್ವಾ. ಹಾಗೆ ಅದೊಂದು ಹೀಲಿಂಗ್ ಮೊಡಾಲಿಟಿ ಸರ್. ಇನ್ನೊಂದೇನಂತ ಹೇಳಿದ್ರೆ, ನಾನು ಮಾಡೋದ್ರಲ್ಲಿ ಥೀಟಾ ಹೀಲಿಂಗ್, ಕಾರ್ಮಿಕ್ ಹೀಲಿಂಗ್ ಅಂತ ಒಂದಿದೆ ಸರ್. ಥೀಟಾ ಹೀಲಿಂಗ್ ಅಂತ ಒಂದಿದೆ, ಕಾರ್ಮಿಕ್ ಹೀಲಿಂಗ್ ಅಂತ ಒಂದು. ಥೀಟಾ ಅಂದರೆ ಏನಂದರೆ ಸರ್, ಥೀಟಾ ಹೀಲಿಂಗು ತುಂಬ ಪವರ್ಫುಲ್ ಸರ್. ಹೀಲಿಂಗ್ ಮೊಡಾಲಿಟಿಯಲ್ಲೇ ಥೀಟಾ ಬಂದು ತುಂಬ ಪವರ್ಫುಲ್ಲು. ಅದರಲ್ಲಿ ಏನಂದರೆ ತುಂಬ ಮೊಡಾಲಿಟೀಸ್ ಇದೆ ಥೀಟಾ ಹೀಲಿಂಗಲ್ಲಿ, ತುಂಬ ಮಾಡ್ಯೂಲ್ಸ್ ಇದೆ. ಇದೇನಂತ ಹೇಳಿದ್ರೆ 7th ಪ್ಲೇನ್ ಹೀಲಿಂಗ್. ಇವಾಗ ನಾವೆಲ್ಲ ಇರೋದು 3rd ಪ್ಲೇನ್ ಸರ್, ಅರ್ತ್ 3rd ಪ್ಲೇನು. ಇವಾಗ ಅರ್ತ್ ಎವಾಲ್ವ್ ಆಗಿ 5th ಪ್ಲೇನ್ಗೆ ಹೋಗಿರೋ ಜನಗಳು ಇದ್ದಾರೆ, ಬಟ್ 3rd ಪ್ಲೇನಲ್ಲಿ ಇರೋರೇ ಇದ್ದಾರೆ. ಹಾಗೆ 3rd ಪ್ಲೇನ್ ಅರ್ತ್ ಅಂತ ನಾವು ತೊಗೊಂಡ್ರೆ 7th ಪ್ಲೇನಿಂದ ಹೀಲಿಂಗ್ ಆಗುತ್ತೆ. ಇದು ನಿಮ್ಮನ್ನ 7th ಪ್ಲೇನಿಗೆ ಟ್ರಾವೆಲ್ ಮಾಡಿಸಿ ಕರ್ಕೊಂಡು ಹೋಗಿ ಆ 7th ಪ್ಲೇನಿಂದ ನಿಮಗೆ ಹೀಲಿಂಗ್ ಮಾಡಿಸ್ತಾರೆ, ಆ ಎನರ್ಜಿಯಿಂದ ಹೀಲಿಂಗ್ ಮಾಡ್ತೀವಿ. ಸೊ ಅದು ತುಂಬ ಪವರ್ಫುಲ್ ಹೀಲಿಂಗ್ ಸರ್ ಅದು. ಅಂದರೆ ಅದನ್ನು ನಂಬಬೇಕಷ್ಟೇ, ಇದರಲ್ಲಿ ಹೆಂಗೆ ಕರೆಕ್ಟ್ ಆಯಿತು ಅಂತಲ್ಲ. ನಾನು ತುಂಬ ಹೀಲಿಂಗ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ. ಮತ್ತು ಸರ್ ಥೀಟಾ ಮ್ಯಾನಿಫೆಸ್ಟೇಷನ್ ಅಂತ ಮಾಡಿಸ್ತಾರೆ. ಮ್ಯಾನಿಫೆಸ್ಟೇಷನ್ ಯಾರ ಮಾಡ್ಕೊಳ್ಳೋರು ಆ ಥೀಟಾ ಸ್ಟೇಟಲ್ಲಿ ಆ ಎನರ್ಜಿಯಲ್ಲಿ ಮ್ಯಾನಿಫೆಸ್ಟ್ ಮಾಡಿಬಿಟ್ರೆ ತುಂಬ ಪವರ್ಫುಲ್ ಇರುತ್ತೆ ಸರ್ ಅದು. ಅಂದರೆ ನಾವು ಹೆಂಗೆ ಮ್ಯಾನಿಫೆಸ್ಟ್ ಮಾಡಿರ್ತೀವೋ ಅದೇ ಥರನೇ ಆಗುತ್ತೆ ನಿಮ್ಮದು ಅದರಲ್ಲಿ. ಆದರೆ ಥೀಟಾ ಸ್ಟೇಟಿಗೆ ಹೋದಾಗ ಏನು ನೆಗೆಟಿವ್ ಮ್ಯಾನಿಫೆಸ್ಟೇಷನ್ ಮಾಡಬಾರ್ದಷ್ಟೇ. ಯಾವುದೇ ಸ್ಟೇಟ್ಗೆ ಹೋಗಿ ಸರ್ ಪಾಸಿಟಿವ್ ಆಗಿರ್ಬೇಕು. ಇವಾಗ ಕೆಲವರು ಹೇಳ್ತಾರೆ, ನಾನು ಧ್ಯಾನ ಮಾಡ್ತಾನೇ ಇದ್ದೀನಿ, ನಾನು ಮೆಡಿಟೇಷನ್ ಮಾಡ್ತಾನೇ ಇದ್ದೀನಿ, ನಾನು ಹೀಲಿಂಗ್ ಎಲ್ಲ ಮಾಡ್ಕೋತಿದ್ದೀನಿ, ಆದರೂ ನನ್ನ ಜೀವನದಲ್ಲಿ ಏನೂ ಸರಿ ಹೋಗ್ತಿಲ್ಲ ಅಂದರೆ ನೀವೇನು ಗೊತ್ತಾ, ಹೀಲಿಂಗು, ಧ್ಯಾನ, ಮಂತ್ರ ಚಾಂಟಿಂಗ್ ಎಲ್ಲ ಮಾಡುವಾಗ ನೀವೊಂದು ಸ್ಟೇಟ್ ಆಫ್ ಮೈಂಡ್ಗೆ ಹೋಗಿರ್ತೀರ. ಆ ಸ್ಟೇಟು ತುಂಬ ಪವರ್ಫುಲ್ ಸ್ಟೇಟು. ಅಲ್ಲಿಗೆ ಹೋದಾಗ ನೀವು ನೆಗೆಟಿವ್ ಯೋಚನೆ ಮಾಡಿದ್ರೆ ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ ನೆಗೆಟಿವ್ ನಿಮಗೆ. ಸೊ ಆ ಸ್ಟೇಟಿಗೆ ಹೋದಾಗ ನೀವು ನೆಗೆಟಿವ್ ಮಾಡಬಾರ್ದು, ಪಾಸಿಟಿವ್ ಅಷ್ಟೇ ಯೋಚನೆ ಮಾಡಬೇಕು. ಆವಾಗ ನಿಮಗೆ ಪಾಸಿಟಿವ್ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಆ ಸ್ಟೇಟಲ್ಲೆಲ್ಲ ಸರಿ. ಇವಾಗ ಮಂತ್ರ ಚಾಂಟ್ ನಾನು ಮಾಡ್ತಿದ್ದೀನಿ ಅನ್ಕೊಳ್ಳಿ, ಓಂ ಕ್ಲೀಂ ಕಾಳಿಕಾದೇವಿಯೇ ನಮಃ, ಓಂ ಕ್ಲೀಂ ಕಾಳಿಕಾದೇವಿಯೇ ನಮಃ, ಓಂ ಕ್ಲೀಂ ಕಾಳಿಕಾದೇವಿಯೇ ನಮಃ. ಅವ್ರ ಮನೇದು ಹಿಂಗೆ ಆಗೋಗ್ಲಿ, ಓಂ ಕ್ಲೀಂ ಕಾಳಿಕಾದೇವಿಯೇ ನಮಃ, ಓಂ ಕ್ಲೀಂ, ಅಯ್ಯೋ ದೇವ್ರೆ ನಂಗೆ ಹಿಂಗೆ ಆಗೋಗ್ಬಿಟ್ರೆ, ನಾಳೆ ನಮ್ಮ ಮನೇಲಿ ಗ್ಯಾಸ್ ಬರ್ಸ್ಟ್ ಆಗೋಗ್ಬಿಟ್ರೆ ಓಂ ಕ್ಲೀಂ ಕಾಳಿಕಾದೇವಿಯೇ ನಮಃ, ನನ್ನ ಮಗನ ಸ್ಕೂಲಿಂದ ಆಚೆ ಕಳಿಸ್ಬಿಟ್ರೆ ಅಂತ ಹೇಳ್ಕೊಂಡು ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ಅದಾಗುತ್ತೆ. ನಿಮ್ಗೆ ಈ ಎನರ್ಜಿಲಿ ಇದ್ದೀರಾ ಇವಾಗ ನೀವು. ಕಾಳಿ ಏನು ಈ ಫ್ರೀಕ್ವೆನ್ಸಿ ಅವಳಲ್ಲ, ಅವಳು ಯಾವುದೋ ಬೇರೆ ರಿಲಮ್ ಅವಳವಳು ಕಾಳಿ ಪಾಪ. ಆ ಅಮ್ಮನ್ನ ಕರ್ಕೊಂಡ್ಬಂದ್ಬಿಟ್ಟು ನೀವು ಚಾಂಟ್ ಮಾಡಿ ಕಾಳಿ ಮಂತ್ರ ಮಾಡ್ತಾನೇ ಇದ್ದೀನಿ ರೀ, ನನ್ನ ಲೈಫಲ್ಲಿ ಏನು ಒಳ್ಳೇದಾಗ್ತಿದೆ, ಬರೀ ಕೆಟ್ಟದಾಗ್ತಿದೆ, ಕಾಳಿ ಬಂದಾಗಿಂದ ನನ್ನ ಲೈಫಲ್ಲಿ ಕೆಟ್ಟದಾಗ್ತಿದೆ ಅಂದರೆ ವಾಟ್ ಯು ಮೀನ್ ಬೈ ದಟ್? ಏನು ನೀವು ಹೇಳೋದು ಏನು ಅರ್ಥನೇ ಇಲ್ಲ ಅದರಲ್ಲಿ. ಕಾಳಿ ಬಂದಮೇಲೆ ಒಳ್ಳೇದಾಗಲೇಬೇಕು ರೀ, ನನ್ನ ಲೈಫಲ್ಲಿ ಕಾಳಿ ಬಂದಿದ್ದಾಳೆ, ನಂಗೆ ಒಳ್ಳೇದಾಯಿತು. ಏನು ಗೊತ್ತಾ ನಾವು ಮಾಡೋ ತಪ್ಪು, ಆ ಮೂಮೆಂಟಲ್ಲೂ ಕೆಟ್ಟದ್ದು ಯೋಚನೆ ಮಾಡಬೇಡಿ. ಹೌದು, ನಾನು ಹೇಳಿದ್ನಲ್ಲ ಸರ್, ಇವಾಗ ಬರುತ್ತೆ, ನೀವು ಹೇಳಿದ್ರಿ ಧ್ಯಾನ ಕೂತಾಗಲೇ ನಮ್ಗೆ ನೆಗೆಟಿವ್ ಬರುತ್ತಲ್ವಾ ಮೇಡಮ್ ಅಂತ ಹೇಳಿದ್ರಿ. ನೆಗೆಟಿವ್ ಬಂದೇ ಬರುತ್ತೆ, ಆದರೆ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಡಿ. ಅಮ್ಮ ನೆಗೆಟಿವ್ ಬರ್ತಾ ಇದೆ ಅಮ್ಮ, ಯಾಕೋ ಗೊತ್ತಿಲ್ಲ, ನನ್ನ ತಲೆನೋ ಯಾರ ತಲೆನೋ ಗೊತ್ತಿಲ್ಲ, ನಿನ್ನ ಪಾದಕ್ಕೆ ಅರ್ಪಣೆ ಅಂತ ಹೇಳ್ಬಿಡಿ.
ಇನ್ಮೇಲಿಂದ ಬಂತ ನೆಗೆಟಿವ್ ಬರುತ್ತೆ, ನಮಗೂ ಬರುತ್ತೆ, ನಾವೆಲ್ಲ ಮನುಷ್ಯರು, ಅರ್ಥ ಆಯ್ತಾ, ಬರುತ್ತೆ ನೆಗೆಟಿವಿಟಿ. ಏನು ಮಾಡ್ಬೇಕು ಅವಾಗ ಅಂತ ತಿಳ್ಕೊಳ್ಳಿ. ಅದನ್ನ ಅಮ್ಮನ ಪಾದಕ್ಕೆ ಹಾಕ್ಬಿಡಿ, ಅಮ್ಮ ನನಗೆ ಗೊತ್ತಿಲ್ಲದೆ ಈ ನೆಗೆಟಿವಿಟಿ ಬಂದ್ಬಿಡ್ತು, ಇಲ್ವಾ ಕ್ಯಾನ್ಸಲ್ ಅನ್ನಿ ಅವಾಗ್ಲೇನೆ, ಅದು ಕ್ಯಾನ್ಸಲ್ ಆಗುತ್ತೆ. ಇಲ್ವಾ ಡಿಲೀಟ್ ಅನ್ನಿ, ಡಿಲೀಟ್ ಆಗುತ್ತೆ. ಈ 3 ಆಪ್ಷನ್ ಯೂಸ್ ಮಾಡಿ ಆ ಥರ ಬಂದಾಗ, ಸರಿನಾ. ಥೀಟಾ ಹೀಲಿಂಗು ಅಷ್ಟೇ ತುಂಬ ಪವರ್ಫುಲ್ ಹೀಲಿಂಗು. ಯಾವುದಾದ್ರೂ ನಮ್ಗೆ ಇದು ಆಗ್ತಾ ಇಲ್ಲ ಈ ಕೆಲಸ, ಈ ಹೀಲಿಂಗ್ ಯಾವ ಹೀಲಿಂಗಿಂದನೂ ಸರಿ ಹೋಗ್ತಿಲ್ಲ ಅನ್ನೋಂಥದ್ದನ್ನ ನೀವು ಥೀಟಾ ಹೀಲಿಂಗಲ್ಲಿ ಅದನ್ನು ಸರಿ ಮಾಡ್ಕೋಬೋದು. ಅದೊಂದು ಮೊಡಾಲಿಟಿ ಇದೆ. ಕಾರ್ಮಿಕ್ ರೇಖೆ ಅಂತ ಹೇಳಿದೆ. ಕಾರ್ಮಿಕ್ ರೇಖೆ ಏನು ಅಂತ ಹೇಳಿದ್ರೆ ಸರ್, ಕರ್ಮಗಳು ನಾವು ಮಾಡಿರೋದೆ. ಇವತ್ತೇನಂದ್ರೆ ನಾನು ನೀವು ಕುತ್ಕೊಂಡು ಮಾತಾಡ್ತಾ ಇದ್ದೀವಿ, ಇಲ್ಲಿ ಒಂದು ಪ್ರಾಮಿಸು ಕಾಂಟ್ರಾಕ್ಟ್ ಆಗಿತ್ತಲ್ವಾ ಸರ್, ನಮ್ದು ನಿಮ್ದು, ಇವತ್ತು ಬರ್ತೀವಿ, ಇವತ್ತು ಶೂಟಿಂಗ್ ಮಾಡ್ತೀವಿ ಅನ್ನೋದು ಒಂದು ಕಾಂಟ್ರಾಕ್ಟ್ ನಿಮಗೆ ನನಗೆ. ಇಲ್ಲ ನೀವು ಬರ್ಲಿಲ್ವೋ, ನಾನು ಬರ್ಲಿಲ್ವೋ, ಆ ಕಾಂಟ್ರಾಕ್ಟ್ ಹಂಗೆ ಉಳ್ಕೊಳ್ಳುತ್ತೆ. ಮತ್ತಾಯ್ತು ನಾಳೆ ನಾಡಿದ್ದು ಬಂದ್ರು ಈ ಕಾಂಟ್ರಾಕ್ಟ್ ಇದೆ ಇನ್ನೂ ಇಲ್ಲಿ, ಇದು ಮಾಡ್ಕೊಂಡಿರೋದು ಯಾರು, ಕಾಂಟ್ರಾಕ್ಟ್ ಪ್ಲಸ್ ಕರ್ಮ. ಇದು ಕರ್ಮ ರಿಟರ್ನ್ಸ್ ಬ್ಯಾಕ್ ಅಂತ ಮಾತು ಕೊಟ್ಟಿದೀವಿ, ಬಂದಿಲ್ಲ. ಹೌದು, ಮಾತು ಕೊಟ್ಟಿದ್ದೀವಿ, ಬಂದಿಲ್ಲ. ಸರ್ ಬನ್ನಿ ಸರ್ ಊಟಕ್ಕೆ ಹೋಗ್ಬಿಡೋಣ, ಊಟ ಮಾಡ್ಕೊಂಡ್ ಬರೋಣ, ಊಟನೇ ಕೊಡ್ಸಲ್ಲ ಅನ್ನೋದು ನಿಮ್ಗೆ, ನಾನು ಸೇವ್ ಮಾಡ್ಬೇಕು ಪಾಕೆಟ್. ಸೊ ಅದಕ್ಕೆ ಉಳ್ಕೊಂತದ್ದು ಕಾಂಟ್ರಾಕ್ಟ್. ನಾವು ಅದಕ್ಕೆ ಹೇಳ್ತಿದ್ರೆ ಏನಂದ್ರೆ ಆ ಕಾಂಟ್ರಾಕ್ಟ್ ಮಾಡ್ಕೊಳಕ್ ಹೋಗ್ಬಾರ್ದು, ಕೇರ್ಫುಲ್ ಆಗಿ ಮಾತಾಡ್ಬೇಕು. ಆ ಥರ ಕರ್ಮಗಳು ತುಂಬಾ ಮಾಡ್ಕೊಂಡು ಬಂದಿರ್ತೀವಿ ಸರ್ ನಾವು. ಸ್ಟ್ರಾಂಗ್ ಕರ್ಮ ಕೆಲವೊಂದ್ಸಲ ಏನಂತ ಹೇಳಿದ್ರೆ, ಯಾವುದೋ ಒಂದು ಇದರಲ್ಲಿ ಮೆಡಿಟೇಷನ್ನು ಸ್ಟ್ರಾಂಗ್ ಯಾವುದೋ ಒಂದು ಸ್ಟೇಟಲ್ಲಿ ಇರ್ತೀರಾ, ಆ ಸ್ಟೇಟಲ್ಲಿ ಏನೋ ಅಂದ್ಬಿಟ್ಟಿರ್ತೀರಾ, ನನಗೆ ಮದುವೆನಾ, ಕೋಪ ಬಂದಾಗ ಮಾತಾಡ್ತೀವಲ್ವ, ನಾನು ಮದುವೆನಾ, ಮುಂದಿನ ಜನ್ಮದಲ್ಲಿ ನನ್ನ ಮದುವೆನೇ ಆಗಲ್ಲ, ನನಗೆ ಮದುವೆನೇ ಬೇಡ ಅಂತ. ಆಕಾಶಿಕ್ ರೀಡಿಂಗಿಗೆ ಎಷ್ಟೋ ಜನ ಬಂದಿದ್ದಾರೆ ಸರ್ ನನ್ನ ಹತ್ರ. ಅದರಲ್ಲಿ ಏನಾಗಿದೆ ಅಂದರೆ, ಮೇಡಮ್ ನೋಡಿ ಯಾಕೆ ನನ್ನ ಮಗಳದ್ದು ಮದುವೆ ಆಗ್ತಿಲ್ಲ ಅಂದರೆ, ನಿಮ್ಮ ಮಗಳು ಸ್ಟ್ರಾಂಗ್ ಆಗಿ ಓತ್ ತೊಗೊಂಡಿದ್ದಾಳೆ ಸರ್, ಹಿಂದಿನ ಜನ್ಮದಲ್ಲಿ ಮದುವೆ ಆಗೋದೇ ಇಲ್ಲ ಅಂತ. ಆ ಓತು ತೆಗ್ದಾಕ್ಬೇಕು ಅಂತ ನಾವೇ ತೆಗ್ದಾಕ್ಬೇಕು ಅದನ್ನ. ಅದು ಏನು ಅದೇ ಫ್ರೀಕ್ವೆನ್ಸಿ. ಹೌದು, ಏನ್ ಹೇಳಿರ್ತೀವಿ ಸರ್ ಕೋಪದಲ್ಲಿ, ಜನ್ಮಾಂತರಕ್ಕೂ ನನಗೆ ಮದುವೆ ಅಂದರೆ ಮದುವೆನೇ ಬೇಡ. ಅದೇನು ಅನ್ಕೋತೀವಿ, ಏನೋ ಮಾತು, ನಮ್ಗೇನು ಗೊತ್ತಾ ತಮಾಷೆ, ನಮ್ಗೆ ಗೊತ್ತಿರುತ್ತೆ, ನಾನೇನು ಅದನ್ನು ಇದು ತಗೋತಿರಲ್ಲ, ಸುಮ್ಮನೆ ನನ್ನ ಗಂಡಂಗೆ ಹೆದರ್ಸಕ್ಕೋ ಯಾರಿಗೋ ಹೆದರ್ಸಕ್ಕೆ ಹೇಳ್ತಿರ್ತೀನಿ, ನನಗೆ ಗೊತ್ತಿರುತ್ತೆ. ಬಟ್ ಅದು ಯೂನಿವರ್ಸ್ ಅದು ಆ ಥರ ತಗೊಂಡಿರಲ್ಲ. ಯೂನಿವರ್ಸ್ ಅದ್ರಲ್ಲಿ ರಿಜಿಸ್ಟರ್ ಆಗಿರುತ್ತೆ, ಓಕೆ ಇವಳಿಗೆ ಮದುವೆ ಬೇಡ, ರಿಜಿಸ್ಟರ್ ಆಗೋಯ್ತಲ್ಲಿ. ಮಕ್ಕಳು ಹಾಗೆ ಸರ್, ಮಕ್ಕಳು ಹಾಗೆ. ಭಾಗವತದಲ್ಲೇ ಬರೆದ್ಬಿಟ್ಟಿದ್ದಾನೆ ಕೃಷ್ಣ, ಒಂದು ಜನ್ಮದಲ್ಲಿ ಒಂದ್ಸಲ ನೀವು ಮಕ್ಕಳಾಗಬಾರ್ದು ಅಂತ ಹೇಳಿದ್ರೆ ಅದೆಷ್ಟೋ ಜನ್ಮಕ್ಕೆ ಮಕ್ಕಳಾಗಲ್ವಂತೆ ಸರ್. 2 ಸಲ ಹೇಳಿದ್ರೆ ಯಾವ ಜನ್ಮದಲ್ಲೂ ನಿನಗೆ ಮಕ್ಕಳಾಗಲ್ಲ ಅಂತ ಭಾಗವತದಲ್ಲೇ ಬರ್ದಿದ್ದಾರೆ ಅದನ್ನ. ಆದ್ರೆ ನೀವು ಹೇಳೋ ಪ್ರಕಾರ ನಾವು ಏನೇ ಮಾತಾಡೋದನ್ನು ಒಳ್ಳೆ ಶುಭನೇ ಇರಬೇಕು. ಹೌದು, ಅಶುಭ ಯಾವತ್ತು ನಾವು ಯೋಚನೆ ಕೂಡ ಮಾಡಬಾರ್ದು. ಯೋಚನೆ ಮಾಡಿದ್ರೆ ಸರ್ ಅದು ನಮ್ಗೆ ಹೊಡಿತಾವಾಗ. ನಮ್ಮ ಅಮ್ಮಂದಿರೆಲ್ಲ ಹೇಳೋರು, ಲೇ ಅಶುಭ ನುಡಿಬೇಡ ಕಣೆ, ಒಳ್ಳೇದಲ್ಲ. ಆಮೇಲೆ ಅಶ್ವಿನಿ ದೇವತೆಗಳು ಅಸ್ತು ಅಂತಿರ್ತಾರೆ, ಅಸ್ತು ದೇವತೆಗಳು, ಅದೆಲ್ಲ ನಿಜ ಸರ್. ಮೋಸ್ಟ್ಲಿ ಅವ್ರಿಗೆ ನಮ್ ತರ ಹೇಳಕ್ ಬರ್ತಿರಲ್ವೋ ಏನೋ ಪಾಪ, ಉಪ್ಪು ಖಾರ ಹುಳಿ ಎಲ್ಲ ಹಚ್ಚಿ ಹೇಳಕ್ ಬರ್ದೇ ಇರ್ಬೋದು. ಅವರೆಲ್ಲ ಹೇಳೋರು, ನಾವು ಅವ್ರದ್ದು ಯಾವ ಮಾತು ಕೇಳಿಲ್ಲ ಬಿಡಿ. ನಾನು ಆದ್ರೂ ಅಷ್ಟೇ, ನಮಗೆ ಮಾಡಕ್ ಕೆಲಸ ಇಲ್ಲ ಇವಮ್ಮಂಗೆ ಅಂತ ಹೇಳ್ತಾ ಇದ್ದೆ, ನಾನು ಯಾವ ಮಾತು ಕೇಳ್ತಾ ಇರ್ಲಿಲ್ಲ. ಇವಾಗ ನಾನು ಹೇಳ್ತಿದ್ದೀನಿ ಅಂದ್ರೆ ಅನುಭವಿಸ್ತಾ ಇರೋರೆಲ್ಲ ಬರ್ತಿದಾರಲ್ಲ ನಮ್ಮ ಹತ್ರ. ಸೊ ಎಷ್ಟು ಕಾಂಟ್ರಾಕ್ಟ್ ನಾವು ಮಾಡ್ಕೊತೀವಿ. ಆಮೇಲೆ ಏನು ಗೊತ್ತಾ ಸರ್, ಇವಾಗ ನಿಮ್ಮ ಮಗಳನ್ನ ನಾವೇ ಮದುವೆ ಮಾಡ್ಕೋತೀವಿ, ನಮ್ಮ ಫ್ಯಾಮಿಲಿಗೆ ತಂದ್ಕೋತೀವಿ ಅಂತ ಮಾತು ಕೊಟ್ಟಿರ್ತಾರೆ ಅವಾಗೆಲ್ಲ. ಬಟ್ ಮಕ್ಕಳು ಒಪ್ಪಲ್ಲ, ಮದುವೆ ಆಗಲ್ಲ. ಅದೂ ಒಂಥರ ಪ್ರಾಬ್ಲಮ್ಮೆ. ಆಮೇಲೆ ಏನಂದ್ರೆ, ನಾವು ಲವ್ ಮಾಡ್ತಾ ಇರೋರು ನಾವು ಹೇಳ್ಕೊತೀವಲ್ವಾ, ನಾನೇ ಮದುವೆ ಆಗ್ತೀನಿ, 7 ಜನ್ಮಕ್ಕೂ ನಾನೇ ಮದುವೆ ಆಗ್ತೀನಿ, ಭಾಷೆ ಕೊಟ್ಬಿಡೋದು. ಅದೆಲ್ಲನೂ ಏನಂದ್ರೆ ನಮಗೆ ಗೊತ್ತಿರಲ್ಲ. ಯಾಕಂದ್ರೆ ನಾವು ನಮ್ಮ ಅಪ್ಪ ಅಮ್ಮನ ಕೈ ಕೆಳಗಡೆ ಇರೋದ್ರಿಂದ ನಾವು ಹೌದು ನಮ್ಗೆ ಲವ್ ಆಗಿರುತ್ತೆ, ಹೇಳ್ತೀವಿ, ಪ್ರೀತಿ ಇರುತ್ತೆ ಎಲ್ಲ. ಮತ್ತು ಪ್ರೀತಿ ಆಗೋದು ಜೊತೆಲಿ ಇರ್ತೀವಿ, ಅದೂನು ಹಿಂದಿನ ಜನ್ಮದ ಕಾಂಟ್ರಾಕ್ಟೇ. ನೀವೇ ಮಾಡ್ಕೊಂಡಿರ್ತೀರ, ಜನ್ಮಾಂತರಕ್ಕೂ ನಾನು ಬರ್ತೀನಿ, ನಿನ್ನ ಜೊತೆ ಇರ್ತೀನಿ ಅಂತ. ಓಕೆನಾ, ಅದೆಲ್ಲ ಕಾಂಟ್ರಾಕ್ಟೇ. ಸೊ ಆ ಥರದ್ದು ಏನಾದರೂ ಇನ್ಮೇಲೆ ಮಾಡ್ಕೋಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ, ಆಯ್ತಾ. ಇದು ಕಾಂಟ್ರಾಕ್ಟ್ ಆಲ್ರೆಡಿ ಆಗಿದೆ ಸರ್ದು, ನಮ್ದು ಎಲ್ಲೋ ಒಂದು ಇದರಲ್ಲಿ. ನಿಮ್ಗೂ ಕಾಂಟ್ರಾಕ್ಟ್ ಇದೆ, ನಮ್ದು ನೋಡ್ಬೇಕು ಅಂತ. ಸೊ ಇದೆಲ್ಲ ಕಾಂಟ್ರಾಕ್ಟೇ, ಇದೆಲ್ಲ ಕಾಂಟ್ರಾಕ್ಟ್ ನಿಯೋಜಿತ. ಹೌದು, ಯೂನಿವರ್ಸಲ್ ಆಲ್ರೆಡಿ ಒಂದ್ಸಲ ನಡೆದಿರುತ್ತಂತೆ ಸರ್ ಇವೆಲ್ಲ. ಈಗ ಇದು ನಡೀತಾ ಇರುತ್ತೆ. ಕ್ವಾಂಟಮ್ ವರ್ಲ್ಡ್ ಅಂತ ಹೇಳ್ತೀವಿ, ಮಲ್ಟಿವರ್ಸ್ ಅಂತ ಹೇಳ್ತೀವಿ. ಮಲ್ಟಿ ಯೂನಿವರ್ಸಲ್ ನಾವೆಲ್ಲ ಹೀಗೆ ಇರ್ತೀವಂತೆ ಸರ್, ಹೀಗೆ ಅಲ್ಲೂ ನಡೀತಾ ಇರುತ್ತಂತೆ. ಇವಾಗ ನೀವು ರಾಮಾಯಣ ಕೇಳಿದಾಗ, ರಾಮಾಯಣದಲ್ಲಿ ಲಾಸ್ಟ್ ಒಂದು ಸೀನ್ ಇದೆಯಂತೆ. ಇವರು ಆಂಜನೇಯ ಹೋಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಇವ್ರದ್ದು ಒಂದು ಉಂಗ್ರನ ಶ್ರೀರಾಮ ದೇವರು ಆಂಜನೇಯರಿಗೆ ಕೊಡ್ತಾರಂತೆ, ಮುಖ್ಯ ಪ್ರಾಣ ದೇವರಿಗೆ. ನೋಡಪ್ಪ ಆಂಜನೇಯ ಬಿದ್ದೋಯ್ತು, ಹುಡ್ಕೊಂಬ ಅಂತ. ಪಾತಾಳಕ್ಕೆ ನೀವು ಕೇಳಿರ್ತೀರ ಅನ್ಸುತ್ತೆ. ಅಲ್ಲಿಗೆ ಹೋದಾಗ ಆಂಜನೇಯರು
ಬೆಟ್ಟದಷ್ಟು ಇರುತ್ತಂತೆ ಉಂಗ್ರ. ಅಯ್ಯೋ ಇದ್ರಲ್ಲಿ ಯಾವ್ದು ನಮ್ದು ಶ್ರೀರಾಮಚಂದ್ರರ ಉಂಗ್ರ ಯಾವ್ದು ಅಂತ ಹೇಳಿದ್ರೆ ಅಲ್ಲಿರೋರು ಹೇಳ್ತಾರಂತೆ, ಇದೆಲ್ಲ ಶ್ರೀರಾಮಚಂದ್ರದ ಉಂಗ್ರನೇಪ್ಪ, ಅದವ್ರ ಲೀಲೆ ಅದು, ಇದನ್ನು ಮುಗಿಸೋದಕ್ಕೋಸ್ಕರ ಅದೊಂದು ಲೀಲೆ ಅಂತ. ಹಾಗೆ ಈ ಲೀಲೆಗಳು ನಡೀತಾನೆ ಇರ್ತವೆ. ಸತೀಶ್ ಅಣ್ಣ ಅವ್ರು ನಾನು ಕೇಳ್ತಿರ್ತೀನಿ ಪಾಡ್ಕಾಸ್ಟ್, ಸತೀಶ್ ಅಣ್ಣ ಅವ್ರು ಹೇಳ್ತಿರ್ತಾರೆ ಅಮರ ಗುರುಗಳು ಮತ್ತೆ ಬರ್ತಾರೆ, ನಾವು ಮತ್ತೆ ಬರ್ತೀವಿ, ನಾವು ಅದೇ ಜಾಗ, ಮತ್ತದೇ ಮೀಟಿಂಗು, ಮತ್ತದೇ ಹೋಗೋದು ಬರೋದು, ಇದೆಲ್ಲ ನಡೀತಿರುತ್ತೆ ಅಂತ ನಂಗೆ ಅವಾಗ ತುಂಬಾ ಆಶ್ಚರ್ಯ ಅನಿಸ್ತು. ಇದೇ ಥರ ನಡೀತಾ ಇರುತ್ತೆ, ಇದು ನಡೀತಾನೆ ಇರುತ್ತೆ, ಈ ಪರ್ವ ಇದು ನಡೀತಾನೆ ಇರುತ್ತೆ. ಹಾಗಾಗಿ ನೀವು ಕಲಿಯೋರು ಮತ್ತೇನಂತ ಗೊತ್ತಾ, ಆಮೇಲೆ ನಾಳೆ ನೋಡೋಣ ಬಿಡು, ನಾಡಿದ್ದು ನೋಡೋಣ ಬಿಡು, ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸ್ಪಿರಿಚುಯಾಲಿಟಿಲಿ ಆ ದಿನ ಏನು ಬರುತ್ತೋ ಆ ದಿನಾನ ನೀವು ವೇಸ್ಟ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಯಾವತ್ತೇನು ಬರುತ್ತೋ ಗೊತ್ತಿಲ್ಲ. ಅದಕ್ಕೆ ನಾನು ಬಾಬಾಜಿ ಇವತ್ತು ಇದು ಮಾಡು ಅಂದ್ಬಿಟ್ರೆ ನನ್ನ ಪಕ್ಕದಲ್ಲಿರೋ, ನನ್ನ ಅಕ್ಕಪಕ್ಕದಲ್ಲಿರೋ ಹೇಗೆ ಇರಿಟೇಟ್ ಆಗ್ತಿರ್ತಾರೆ ಗೊತ್ತಾ, ನನ್ನ ಟೀಮ್ ಅವ್ರು ಆಗಿರ್ಬೋದು, ನನ್ನ ಜೊತೆ ಇರೋರಾಗಿರ್ಬೋದು, ಈ ಅಮ್ಮ ಯಾಕೆ ಇಷ್ಟು ಅರ್ಜೆಂಟ್ ಮಾಡುತ್ತೆ, ಯಾಕೆ ಇಷ್ಟು ಇದು ಮಾಡುತ್ತೆ ಅಂತ. ಯಾಕಂದರೆ ನನ್ನ ಗುರುಗಳ ಆಜ್ಞೆ ಆಗಿರುತ್ತೆ, ಅವತ್ತು ಮಾಡು ಅಂದರೆ ಅವತ್ತೇ ಮಾಡ್ಬೇಕು ನಾನು, ಆಯಿತಾ, ಬೇರೆ ದಿನ ಮಾಡೋಂಗಿಲ್ಲ ನಾನು. ಯಾಕಂದರೆ ನನಗೆ ಅಷ್ಟು ಸ್ಟ್ರಿಕ್ಟಾಗಿ ಹೇಳಿರ್ತಾರೆ ಅವ್ರು. ಕಡೆ ವರ್ಕ್ ಮಾಡೋದ್ರಿಂದ ನನಗೆ ಗೊತ್ತು, ಅವ್ರು ಒಂದು ಗೆರೆ ಹಾಕ್ಬಿಟ್ರೆ ಅದು ದಾಟಿ ನಾವು ಮುಂದೆ ಹೋಗಲ್ಲ. ಗುರುಗಳು ಬಾಬಾಜಿ ಆಜ್ಞೆ ಆಗ್ಬಿಟ್ರೆ ಹೌದು. ಹಾಗಾಗಿ ನಿಮ್ಗೆ ಪಾಡ್ಕಾಸ್ಟ್ ಬಂತ, ಅದ್ರಲ್ಲಿ ಏನ್ ಚೇಂಜಸ್ ಆಯ್ತು, ಏನ್ ಮಾಡ್ಬೇಕು ಅವತ್ತೇ ಮಾಡ್ಬಿಡಿ, ಅವಾಗ್ಲೇ ಗುರು ಅನುಗ್ರಹ ಆಗುತ್ತೆ. ಇಲ್ವಾ ಗುರುಗಳೇ ನಾಳೆ ನೋಡ್ಕೊಳ್ಳೋಣ ಅಂದ್ರೆ ನಾಳೆ ಅವ್ರಿಗೆ ಅನುಗ್ರಹ ಮಾಡಕ್ ಮೂಡಿರುತ್ತೋ ಇಲ್ವ ಯಾರಿಗ್ ಗೊತ್ತೋ, ಆಯ್ತಾ. ಇವಾಗ ನಮ್ಮ ಮಕ್ಳು ನಮ್ಮ ಮಕ್ಳು ನಮ್ಮ ಮನೇಲೇ ಇರ್ತಾರೆ, ದಿನ ಮುದ್ದು ಮಾಡೋ ಮೂಡಿ ಯಾರಿಗೂ ಬರಲ್ಲ. ದಿನ ಮುದ್ದು ಮಾಡ್ತೀವ ನಮ್ಮ ಮಕ್ಳನ್ನ, ಯಾವಾಗೋ ಒಂದಿನ ಹೋಗಿ ಮುದ್ದು ಮಾಡ್ತೀವಿ, ಅವಾಗ ಮಕ್ಳೇ ಅಂತಾರೆ ಯಾವತ್ತು ಇಲ್ದೇ ಪ್ರೀತಿ ಇವತ್ತು ಬಂದ್ಬಿಡ್ತಾನೆ ಹಿಂಗೆ ಅಂತ. ಆ ಪ್ರೀತಿ ಯಾವಾಗ ನಮ್ಮ ಮನ್ಸಲ್ಲಿ ಬರುತ್ತೋ ಅವತ್ತೇ. ಹಾಗೆ ಗುರುಗಳ ಅನುಗ್ರಹ ಯಾವಾಗ ಆಗ್ಬೇಕು, ನಾವು ಹೇಳ್ದಾಗೆಲ್ಲ ಅನುಗ್ರಹ ಆಗಲ್ಲ, ಗುರು ಅನುಗ್ರಹ ಕೊಡುವಾಗ ನೀವು ತಗೊಳ್ಳಿ ಅಂತ ಹೇಳ್ತೀನಿ. ಆ ಮಹಾವತಾರ್ ಬಾಬಾಜಿ ಅವರು ಮಹಾನ್ ಭಾವ. ಎಲ್ಲ ಸ್ಪಿರಿಚುವಲ್, ಯಾರ್ಯಾರು ಸ್ಪಿರಿಚುವಲ್ ಫೀಲ್ಡಲ್ಲಿ ನಾನು ಒಂದು ಹೆಜ್ಜೆ ಇಡಬೇಕಂದ್ರೆ ಅವರು 100 ಹೆಜ್ಜೆ ಇಲ್ಲ 1000 ಹೆಜ್ಜೆ ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾರೆ ಅವರು, ಬಾಬಾಜಿಯವರು. ಅಂಥ ಕರುಣಾಮಯಿ. ನೀವು ಖಂಡಿತ ಬಾಬಾಜಿಗೆ ಇದುವರೆಗೂ ಕನೆಕ್ಟ್ ಆಗದೆ ಇರೋರೆಲ್ಲ ಬಾಬಾಜಿಗೆ ಕನೆಕ್ಟ್ ಆಗಿ. ನಮ್ಮದೇ ಬಾಬಾಜಿ ಫ್ರೀ ಮೆಡಿಟೇಷನ್ಸು ಇರುತ್ತೆ ಎವ್ರಿ ಮಂಡೇ 10 ಗಂಟೆ, ರಾತ್ರಿ 10ರಿಂದ 11 ಗಂಟೆವರೆಗೂ. ಅದು ಅವರೇ ಬಂದು ನಡೆಸ್ಕೊಡೋ ಮೆಡಿಟೇಷನು. ಎಷ್ಟೋ ಜನ ಅದರ ಅನುಭವ ಪಡೆದಿದ್ದಾರೆ. ನಾನು ನಡೆಸೋದಿಲ್ಲ, ಅದು ಅವರೇ ಮುಂದೆ ನಿಂತಿರ್ತಾರೆ. ಇದು ಪ್ರತಿದಿನ, ಪ್ರತಿ ಸೋಮವಾರ ರಾತ್ರಿ ಒಂದು ದಿನ ಅವರೇ ಹೇಳಿರೋ ಹಾಗೆ ಪ್ರತಿ ಸೋಮವಾರ 10ರಿಂದ 11 ಗಂಟೆ. ಆಗ ಅವರೇ ಉಪಸ್ಥಿತಿ ಇದ್ದು ಕ್ಲಿಯರ್ ಮಾಡ್ತಾರೆ ಸರ್. ಇದು ಯಾವ ತರ ಮೆಡಿಟೇಷನ್ ಅವ್ರು ಹೇಳ್ಕೊಡ್ತಾರೆ ಅಂದ್ರೆ, ಸ್ಪಿರಿಚುಯಾಲಿಟಿಲಿರೋರ್ಗೆ ಸರ್ ಅವ್ರಿಗೆ ಗೊತ್ತಿರುತ್ತೆ ಯಾವ ತರ ಬ್ಲಾಕೇಜ್ ಬರ್ತಿದೆ ಅವ್ರಿಗೆ, ಮುಂದೆ ಹೋಗಕ್ಕಾಗ್ತಿಲ್ಲ, ಗೋಲ್ ರೀಚ್ ಮಾಡಕ್ಕಾಗ್ತಿಲ್ಲ. ಸ್ಪಿರಿಚುವಲ್ ಬ್ಲಾಕೇಜಸ್ ತುಂಬಾ ಬರ್ತಾನೆ ಇರುತ್ತೆ ಸರ್ ಸ್ಪಿರಿಚುವಲ್ ಪಾತಲ್ಲಿ. ಅದನ್ನ ಅವರು ಕಂಡು ಹಿಡ್ಕೊಂಡು ಅಲ್ಲಿ ಎಷ್ಟು ಜನ ಕೂತಿರ್ತಾರೆ ಸರ್ ಕ್ಲಾಸಲ್ಲಿ, ಅಷ್ಟೋ ಜನನು ಹೇಳ್ತಾರೆ ಮೇಡಮ್ ನನ್ಗೆ ಇದಕ್ಕೆ ಬೇಕಾಗಿದ್ದು ಮೇಡಮ್, ಹೆಂಗೆ ಮಾಡಿಕೊಟ್ರಿ ಅಂತ ಹೇಳಿದಾಗ ನಾನು ಹೇಳ್ತೀನಿ ನಂದಲ್ಲ ಗುರುಗಳದು ಅಂತ. ಯಾಕಂದರೆ ಅವ್ರಿಗೆ ಗೊತ್ತಾಗೋಷ್ಟು ನಮಗೆ ಗೊತ್ತಾಗಲ್ಲ, ಅದು ಅವರೇ ಬರ್ತಾರೆ. ಹಾಗಾಗಿ ಅದು ಫ್ರೀ ಮೆಡಿಟೇಷನ್ ಇರುತ್ತೆ, ಬಾಬಾಜಿಯವರೇ ಬಂದು ನಡೆಸ್ಕೊಡೋ ಅಂಥ ಮೆಡಿಟೇಷನ್ನು. ನಾವು ಕೋಟಿ ಕೊಟ್ಟು ಕಲಿತೀವಿ ಅಂದ್ರೂ ಬಾಬಾಜಿಯವರೇ ಬಂದು ಸ್ವತಃ ನಿಂತು ಮಾಡೋ ಅಂಥದ್ದು. ಕ್ರಿಯಾಯೋಗದಲ್ಲೂ ಅವ್ರು ಬರ್ತಾರೆ, ಎಲ್ಲ ಕಡೆ ಇರ್ತಾರೆ ಅವರು. ಎಲ್ಲೆಲ್ಲಿ ಅವರ ಮೆಡಿಟೇಷನ್ ನಡೆಸ್ತಾರೋ ಎಲ್ಲ ಅವರೇ ಉಪಸ್ಥಿತಿ ಇದ್ದು ಮಾಡ್ತಾರೆ. ಬಟ್ ನಮ್ಮ ಮೆಡಿಟೇಷನಲ್ಲಿನೂ ನೀವು ಬಾಬಾಜಿಯವರಿಂದ ನಮ್ಮ ಸ್ಪಿರಿಚುವಲ್ ಪಾತ್ಗೆ ಒಂದು ಹೆಲ್ಪ್ ಆಗಬೇಕಂತಿದ್ರೆ ಅದನ್ನು ನೀವು ಮಾಡ್ಕೊಳ್ಬೋದು. ಅದು ಅವರೇ ಹೇಳಿ ಮಾಡಿಸ್ತಾ ಇರೋವಂಥದ್ದು. ಧನ್ಯವಾದ. ಕ್ಲಾಸಸ್ ಬಗ್ಗೆ ಹೇಮಾವತಿ ಅಮ್ಮನವರು ತಿಳಿಸ್ತಾ ಇದ್ರು ವೀಕ್ಷಕರೇ. ಇಂಟ್ರೆಸ್ಟ್ ಇರೋರು ಈ ಒಂದು ಫ್ರೀ ಕ್ಲಾಸಸ್ಗೆ ಸೋಮವಾರ, ಪ್ರತಿ ವಾರದಲ್ಲಿ ಸೋಮವಾರದ ದಿನ ರಾತ್ರಿ 10 ಗಂಟೆಗೆ ಇದು ಶುರುವಾಗುತ್ತೆ ಈ ಒಂದು ಕ್ಲಾಸಸ್ಸು. ಇಂಟ್ರೆಸ್ಟ್ ಇರೋರು ಈ ಒಂದು ಕೆಳಕಂಡ ಒಂದು ನಂಬರ್ಗೆ ನೀವು ಸಂಪರ್ಕಿಸ್ಬೋದು ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಇದರ ಒಂದು ಸದುಪಯೋಗ ಪ್ರತಿಯೊಬ್ಬರು ಪಡೆದುಕೊಳ್ಳಿ ಅಂತ ಈ ಮೂಲಕ ನಮ್ಮ ಚಾನೆಲ್ನ ವತಿಯಿಂದ ನಾವು ತಿಳಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಸೊ ನಾನು ಅಂಬುವಾಚಿ ಕ್ಲಾಸ್ನ ಅಟೆಂಡ್ ಮಾಡಿ ಈಗ 20 ಡೇಸ್ ಮೇಲಾಯಿತು. ಸೊ ಕ್ಲಾಸಲ್ಲಿ ಅಟೆಂಡ್ ಮಾಡಿದಾಗ ಹೇಮಾವತಿ ಅಮ್ಮವರು ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಕ್ಲಾಸಲ್ಲಿ. ಮತ್ತು ಕಾಮಾಖ್ಯ ದೇವಿ ಅಂತಹ ದೇವಿ ಯಾವ ರೀತಿ ಉದಯ ಆಯಿತು, ದೇವಿಯ ಆರಾಧನೆ, ಸೊ ಅದ್ರ ಬಗ್ಗೆನೂ ನಮಗೆ ಇನ್ಫಾರ್ಮೇಷನ್ಸ ಕೊಟ್ಟು ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ರು. ಮತ್ತು ಒಂದು ಶ್ಲೋಕದಿಂದ ಸ್ಟಾರ್ಟ್ ಮಾಡಿ ಆ ಶ್ಲೋಕದ ಅರ್ಥ, ಅದನ್ನು ಹೇಳೋ ರೀತಿ ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ರು. ಸೊ ಅದೇ ರೀತಿ ನಾನು ಪ್ರಾಕ್ಟೀಸ್ ಮಾಡ್ತಾ ಬಂದೆ. ಸೊ ಅದು ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗೋಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಅದು ಶ್ಲೋಕ ಸ್ಟಾರ್ಟ್ ಮಾಡಿದಾಗಲಿಂದ ನಾನು ಅವ್ರು ಹೇಳ್ಕೊಟ್ಟಿರೋದು. ಅದಾದಮೇಲೆ ಮತ್ತು ಕ್ಲಾಸಲ್ಲಿ 5 ಡೇಸ್ ಆದಮೇಲೆ ಅವ್ರ ಮುಂದೆ ಝೂಮ್ ಕ್ಲಾಸ್ ಸ್ಟಾರ್ಟ್ ಆಯಿತು. ಸೊ ಅವ್ರ ಮುಂದೆ ನಾವು ಮೆಡಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು. ದೇವಿ
ರೂಪ ಕಣ್ಮುಂದೆ ಬಂದಂಗೆ ಅನ್ನಿಸ್ತಿತ್ತು. ಅದು ಹೇಮಾವತಿ ಅಮ್ಮರ ಮುಂದೆ ಕೂತಾಗ ಸ್ವಲ್ಪ ಬೇಗ ಆಗ್ತಾಯಿತ್ತು. ಅದಾದಮೇಲೆ ನೆಕ್ಸ್ಟು ನಾನೇ ಆಫ್ಲೈನು ನಾರ್ಮಲಾಗಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ವಲ್ಪ ಎಕ್ಸ್ಪೀರಿಯೆನ್ಸು ಸ್ವಲ್ಪ ಕಡಿಮೆ ಇತ್ತು, ಬಟ್ ಆಗ್ತಾ ಬಂತು. ಈಗಲೂ ಸಹ ಸ್ವಲ್ಪ ದಿನ ಆದಮೇಲೆ ಈಗ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ದೇವಿದು. ಮತ್ತು ನಮ್ಮ ಮನೆಯಲ್ಲಾಗ್ಬೋದು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ತಾಯಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗ್ತಾಯಿದೆ. ನನ್ನ ಮಗಳ ಹೆಲ್ತು ಇಂಪ್ರೂವ್ ಆಯಿತು. ಆ್ಯಕ್ಚುಲಿ ತುಂಬ ದಿನದಿಂದ ಹೆಲ್ತ್ ಪ್ರಾಬ್ಲಮ್ ಇತ್ತು. ಸೊ ಪೀರಿಯಡ್ ಇರೆಗ್ಯುಲರ್ ಆಗ್ತಾಯಿತ್ತು. ಸೊ ಅವಳದು ರೆಗ್ಯುಲರ್ಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ನಾನು ಅಂಬುವಾಚಿ ಸ್ಟಾರ್ಟ್ ಮಾಡಿ ಒಂದು ವೀಕ್ ಆದಮೇಲೆ ಸೊ ಇನ್ 1 ಮಂತ್ ಶಿ ಗಾಟ್. ಸೊ ದಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ಆಮೇಲೆ ನನ್ನ ಆರೋಗ್ಯದಲ್ಲೂ ಬದಲಾವಣೆ ಆಯಿತು. ಮತ್ತು ನನ್ನ ಕರಿಯರಲ್ಲೂ ಅಷ್ಟೇ, ಆಫೀಸ್ ಕೆಲಸಗಳಲ್ಲಿ ಸೊ ಪ್ರಮೋಷನ್ ಇನಿಷಿಯೇಟೇ ಆಗಿರಲಿಲ್ಲ. ಸೊ ಇನಿಷಿಯೇಟು ಆಯಿತು ಪ್ರಮೋಷನ್ನು. ಅದೇ ರೀತಿ ಸ್ವಲ್ಪ ಬೇರೆ ವ್ಯವಹಾರಗಳಲ್ಲೂ ನಾವು ಸಿಗಾಕೊಂಡಿದ್ದು. ಸೊ ಅದು ಸಹ ಬಗೆಹರಿತಾ ಬರ್ತಾಯಿದೆ. ಸೊ ಏನೇ ನಮ್ಮ ವಿಷಸ್ ಇದ್ರೂ ಕಾಮಾಖ್ಯ ದೇವಿ ಮುಂದೆ ಹೇಳ್ಕೊಂಡು ಹೋಗ್ಬೋದು. ಸೊ ದೇವಿ ಒಂದಲ್ಲ ಒಂದು ರೂಪದಲ್ಲಿ ದಾರಿ ತೋರಿಸ್ತಾರೆ. ಯಾರು ಒಬ್ಬರು ನಮಗೆ ಸಿಗ್ತಾರೆ, ಒಳ್ಳೆ ಮಾರ್ಗದರ್ಶನವನ್ನು ಕೊಡ್ತಾರೆ. ಸೊ ನನಗೆ ಕ್ಲಾಸಿಂದ ತುಂಬ ಉಪಯೋಗ ಆಯಿತು. ಒಳ್ಳೆ ಟೀಮ್ ಸಿಕ್ಕಿತ್ತು. ನಮ್ಮ ಗ್ರೂಪು ತುಂಬ ಚೆನ್ನಾಗಿತ್ತು. ಎಲ್ಲರೂ ಸಹ ಸಪೋರ್ಟಿವ್ ಆಗಿದ್ದರು. ಎಲ್ಲರದ್ದು ಒಂದು ವಿಶ್ವಾಸು, ಕಾಮಾಖ್ಯ ದೇವಿಯ ಒಂದು ಆಶೀರ್ವಾದ ಮತ್ತು ಹೇಮಾವತಿ ಅಮ್ಮರ ಆಶೀರ್ವಾದ. ಸೊ ನನಗೆ ಚೆನ್ನಾಗಾಯಿತು. ಮುಂದೇನೂ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ನಾನು ಆ ಕೋರ್ಸನ್ನು 1 ವರ್ಷದವರೆಗೂ ತೊಗೊಂಡಿದ್ದೀನಿ. ಅಂಬುವಾಚಿ ಆರಾಧನೆ ಅದನ್ನು ನಾನು ಮಾಡ್ತಾ ಇರ್ತೀನಿ 1 ವರ್ಷದವರೆಗೂ, ನೆಕ್ಸ್ಟ್ ಅಂಬುವಾಚಿ ಬರೋವರೆಗೂ. ಸೊ ಎಲ್ಲರೂ ಸಹ ಒಳ್ಳೆಯದಾಗಲಿ ಎಲ್ಲದರಿಂದನೂ. ಥ್ಯಾಂಕ್ ಯು.